ಗ್ಯಾರಂಟಿಗಾಗಿ ಬರಿದಾಗ್ತಾ ಇದೆ ಸರ್ಕಾರಿ ಬೊಕ್ಕಸ. ಚುನಾವಣೆ ಗೆಲ್ಲೋಕೆ ಹಠಕ್ಕೆ ಬಿದ್ದು ಪಕ್ಷಗಳಿಂದ ಗ್ಯಾರಂಟಿ ಘೋಷಣೆ. ನಾನಾ ನೀನಾ ಎಂದು ಪೈಪೋಟಿಗೆ ಬಿದ್ದು ಉಚಿತಗಳ ಭರವಸೆ ನೀಡಲಾಗ್ತಾ ಇದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಬಯಲಾಯಿತು ಗ್ಯಾರಂಟಿಗಳ ಬಂಡವಾಳ. ಆರ್ಥಿಕ ಸಮೀಕ್ಷಾ ವರದಿಯಲ್ಲಿ ಬಯಲಾಯಿತು ಗ್ಯಾರಂಟಿ ಹೊಡೆತ. ಗ್ಯಾರಂಟಿಗಳಿಂದ ರಾಜ್ಯಗಳ ಬೊಕ್ಕಸ ಬರಿದು ಅಂತ ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ರೀತಿಯ ಯೋಜನೆಗಳಿಗೆ 1.7 ಲಕ್ಷ ಕೋಟಿ ವೆಚ್ಚ ಅನ್ನೋದು ಗೊತ್ತಾಗಿದೆ. ಉಚಿತಗಳ ಬಿಟ್ಟು ಬಡವರ ಗುರಿಯಾಗಿಸಿ ಯೋಜನೆ ಬೇಕು ಅಂತ ಸಮೀಕ್ಷೆ ತಿಳಿಸಿದೆ. ಬ್ರೆಜಿಲ್ ಮಾಡೆಲ್ ಅನುಸರಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ. ಗ್ಯಾರಂಟಿಗಳಿಂದ ರಾಜ್ಯಗಳ ಬೊಕ್ಕಸ ಬರಿದು ಅಂತ ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ರೀತಿಯ ಯೋಜನೆಗಳಿಗೆ 1.7 ಲಕ್ಷ ವೆಚ್ಚ. ಬ್ರೆಜಿಲ್ ಮಾಡೆಲ್ ಅನುಸರಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ. ಬಡವರ ಗುರಿಯಾಗಿಸಿ ಯೋಜನೆ ಮಾಡಬೇಕು ಅಂತ ಈ ಆರ್ಥಿಕ ಸಮೀಕ್ಷೆ ಸಲಹೆ ಕೊಟ್ಟಿದೆ. ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ರೀತಿಯ ಯೋಜನೆಗಳಿಗೆ 1.7 ಲಕ್ಷ ಕೋಟಿ ವೆಚ್ಚ ಅಂತ ಈ ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ಬ್ರೆಜಿಲ್ ಮಾಡೆಲ್ ಅನುಸರಿಸುವಂತೆ ಈ ಸಮೀಕ್ಷೆ ತಿಳಿಸಿದೆ. 1.7 ಲಕ್ಷ ಕೋಟಿ ವೆಚ್ಚ ಆಗಿದೆ. ನಾಳೆ ಕೇಂದ್ರ ಬಜೆಟ್, ಅದಕ್ಕೆ ಪೂರ್ವಭಾವಿಯಾಗಿ ಆರ್ಥಿಕ ಸಮೀಕ್ಷೆ ಪ್ರಕಟಗೊಂಡಿದೆ. ಫ್ರೀಬಿಗಳು ಆರ್ಥಿಕತೆಯನ್ನ ಹಳ್ಳ ಹಿಡಿಸ್ತವೆ ಅಂತ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಬೇರೆ ಬೇರೆ ರಾಜ್ಯಗಳ ಇಂಥ ಯೋಜನೆಗಳಿಗೆ ಸುಮಾರು 1,70,000 ಕೋಟಿ ಖರ್ಚಾಗ್ತಾ ಇದೆ. ಇವು ರಾಜ್ಯಗಳ ಆರ್ಥಿಕ ಶಿಸ್ತನ್ನು ಹದಗೆಡಿಸ್ತವೆ. ಸಾರಾ ಸಗಟು ಗ್ಯಾರಂಟಿ ಯೋಜನೆಗಳಿಗಿಂತ, ಸಾರಾ ಸಗಟು ಫ್ರೀಬಿಗಳಿಗಿಂತ ಬಡವರನ್ನೇ ಗುರಿಯಾಗಿಸಿಕೊಂಡು ಕೊಡುವ ಯೋಜನೆಗಳು ಹೆಚ್ಚು ಲಾಭದಾಯಕ ಅಂತ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಇಂಥ ಯೋಜನೆಗಳು GSDPಯ 0.19 ನಿಂದ 1.25% ತನಕ ಹೋಗಬಹುದು. ಒಟ್ಟಾರೆ ಬಜೆಟ್ನ 8.26% ತನಕವೂ ಈ ಯೋಜನೆಗಳಿಗೆ ಖರ್ಚಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.